ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಿಗ, PDO ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಹೀಗಿದೆ: ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಏಷ್ಯಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ ಖಂಡ, ಆಫ್ರಿಕಾ ಖಂಡ. ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಖಂಡ ಯಾವುದಪ್ಪ ಅಂತಂದ್ರೆ ಆಫ್ರಿಕಾ ಖಂಡ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? ಸ್ಪೀಡೋಮೀಟರ್, ಅಮೀಟರ್, ಫ್ಲಾಕ್ಸ್ಮೀಟರ್, ಗಹನ ಮಾಪಕ. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಗಹನ ಮಾಪಕ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಜೃಂಬಿಕಾ ಗ್ರಾಮ, ಪಾವ, ಕುಂದ ಗ್ರಾಮ, ವೈಶಾಲಿ. ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು ಅಂದರೆ ಜೃಂಬಿಕಾ ಗ್ರಾಮ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವೈದಿಕ ಕಾಲದ ಎರಡು ಜನಪ್ರಿಯ ಸಭೆಗಳು ಯಾವುವು? ಊರು ಮತ್ತು ಕುಲ, ಸಭಾ ಮತ್ತು ಸಮಿತಿ, ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯಿತಿ, ಮಹಾಸಭಾ ಮತ್ತು ಗಣ ಪರಿಷದ್. ವೈದಿಕ ಕಾಲದ ಎರಡು ಜನಪ್ರಿಯ ಸಭೆಗಳು ಯಾವುವು ಅಂದರೆ ಸಭಾ ಮತ್ತು ಸಮಿತಿ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮಿತಾಕ್ಷರ, ಜಾತಕ ತಿಲಕ, ಗೋವಿದ್ಯಾ, ಮಾನಸೋಲ್ಲಾಸ. ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾರತಕ್ಕಂಥ ಕೃತಿ ಮಾನಸೋಲ್ಲಾಸ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಶಾತವಾಹನ ದೊರೆ ಗಾಥಾ ಸಪ್ತಸತಿ ಕೃತಿಯನ್ನು ರಚಿಸಿದನು? ಸಿಮುಖ, ಒಂದನೇ ಶಾತಕರ್ಣಿ, ಹಾಲ, ಗೌತಮಿ ಪುತ್ರ ಶಾತಕರ್ಣಿ. ಗಾಥಾ ಸಪ್ತಸತಿ ಕೃತಿಯನ್ನು ರಚಿಸಿದವರು ಹಾಲ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಕವು ಇವರಿಂದ ರಚಿಸಲ್ಪಟ್ಟಿದೆ? ವರಾಹಮಿಹಿರ, ಆರ್ಯಭಟ, ಸುಶ್ರುತ, ಧನ್ವಂತರಿ. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಕವು ವರಾಹಮಿಹಿರರಿಂದ ರಚಿಸಲ್ಪಟ್ಟಿದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಪ್ರೊ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ? ಪಶ್ಚಿಮ ಘಟ್ಟ ಸಂರಕ್ಷಣೆ, ಉತ್ತರ ಒಳನಾಡು ಜಲಾನಯನ ಸಂರಕ್ಷಣೆ, ಮಲೆನಾಡು ಸಂರಕ್ಷಣೆ, ಕರಾವಳಿ ಸಂರಕ್ಷಣೆ. ಪ್ರೊ ಮಾಧವ್ ಗಾಡ್ಗಿಲ್ ವರದಿಯು ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಿಸಿದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಬಂಗಾಳದ ವಿಭಜನೆಯು ಜಾರಿಗೆ ಬಂದ ವರ್ಷ ಯಾವುದು? ಬಂಗಾಳದ ವಿಭಜನೆಯು ಜಾರಿಗೆ ಬಂದ ವರ್ಷ 16ನೇ ಅಕ್ಟೋಬರ್ 1905. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮಧುಮೇಹ ಈ ಅಂಗಕ್ಕೆ ಸಂಬಂಧಿಸಿದ ರೋಗವಾಗಿದೆ? ಪ್ಯಾಂಕ್ರಿಯಾಸ್, ಲಿವರ್, ರಕ್ತ, ಕಣ್ಣು. ಮಧುಮೇಹ ಈ ಅಂಗಕ್ಕೆ ಸಂಬಂಧಿಸಿದ ರೋಗ ಅಂದರೆ ಪ್ಯಾಂಕ್ರಿಯಾಸ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಎಸ್.ಎಲ್. ಭೈರಪ್ಪ ರಚಿಸಿದ ಕೃತಿ ಅಲ್ಲ? ನಾಯಿ ನೆರಳು, ನಾನೇಕೆ ಬರೆಯುತ್ತೇನೆ, ಭಿತ್ತಿ, ಸರಸಮ್ಮನ ಸಮಾಧಿ. ನಾಯಿಯ ನೆರಳು, ನಾನೇಕೆ ಬರೆಯುತ್ತೇನೆ, ಭಿತ್ತಿಯು ಎಸ್.ಎಲ್. ಭೈರಪ್ಪ ಅವರ ಕೃತಿಗಳಾಗಿವೆ. ಸರಸಮ್ಮನ ಸಮಾಧಿಯು ಕೃತಿ ಎಸ್.ಎಲ್. ಭೈರಪ್ಪ ರಚಿಸಿದ ಕೃತಿ ಅಲ್ಲ, ಇದು ಶಿವರಾಮ್ ಕಾರಂತ್ ಅವರು ರಚಿಸಿದ ಕೃತಿಯಾಗಿದೆ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವಾಗಿನಿಂದ ನೀಡಲಾಗುತ್ತಿದೆ? 1953, 1954, 1955, 1956. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 1954ರಿಂದ ನೀಡಲಾಗುತ್ತದೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬೆಳೆಯನ್ನು
ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸಾಸಿವೆ, ಬಾರ್ಲಿ, ಕಬ್ಬು, ಎಳ್ಳು. ಹರಪ್ಪ ನಾಗರಿಕತೆಯಲ್ಲಿ ಸಾಸಿವೆ, ಬಾರ್ಲಿ, ಎಳ್ಳನ್ನು ಬೆಳೀತಿದ್ರು, ಆದರೆ ಕಬ್ಬನ್ನು ಮಾತ್ರ ಬೆಳೀತಿರಲಿಲ್ಲ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.